ಇವರೊಬ್ಬರೇ ಅಂತ ಅಲ್ಲ, ಈಗ ಮದುವೆ ಮಾಡಕ್ಕೆ ಹೋದಾಗ ಈಗ ಮ್ಯಾಚಿಂಗ್ ಅನ್ನುವಂಥದ್ದನ್ನ ನಮ್ದನ್ನು ಬಿಟ್ಬಿಟ್ಟು ಈಗ ಬೇರೆ ಹುಡುಕುವಂಥ ಹುಡುಗನಲ್ಲಾಗಲಿ ಹುಡುಗಿನಲ್ಲಾಗಲಿ ಅಥವಾ ಮದುವೆ ಆದಾಗ ಅವ್ರಿಗೇನೋ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಅವ್ರು ಸರಿ ಇಲ್ಲ ಅನ್ನುವಂಥದ್ದಾಗಲಿ ಇದು ತುಂಬ ನಡೆಯುತ್ತೆ ಗುರುಗಳೇ. ಹಾಗಿದ್ಮೇಲೆ ಅವ್ರಿಗೆ ಹೇಳಿದಾಗೆ ನೀವು ಇದು ನಮ್ಮಲ್ಲೇ ತಪ್ಪಿರುತ್ತೆ ಅಂತ ತಿಳ್ಕೊಬೇಕಾಗತ್ತಾ ಗುರುಗಳೇ? ಇಲ್ಲಿ ನಮ್ಮಲ್ಲಿ ತಪ್ಪು ಅನ್ನೋ ಪ್ರಶ್ನೆಗಿನ್ನ ಹೆಚ್ಚಾಗಿ ನಾವು ಏನು ತಪ್ಪು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಏನದು ಅಂದರೆ ಇದಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಒಂದು ಉತ್ತರ, ಸಮಂಜಸವಾದ ಉತ್ತರ. ಮದುವೆ ಅಂತಕ್ಕಂಥದ್ದು ಮಾಡಬೇಕಾದ್ರೆ ಸಾಕಷ್ಟು ಸಲ ಹೇಳ್ತಿದ್ದೀನಿ ನಾನು, ಮದುವೆ ಮಾಡಬೇಕಾದ ಗಂಡು ಹೆಣ್ಣಿಗೆ ಇರಬೇಕಾದದ್ದು ಮುಖ್ಯವಾಗಿ ಏನು? ಆರೋಗ್ಯ. ಆರೋಗ್ಯವಾಗಿರುವಂಥ ಹೆಣ್ಣು ಗಂಡಿಗೆ ಪ್ರಪಂಚದಲ್ಲಿ ಯಾರೂ ಮದುವೆ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಹೌದಲ್ಲ? ಇದಕ್ಕೆ ನೀವು ಹೆಸರಿಟ್ಬಿಟ್ಟ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡುತ್ತಾ? ಆರೋಗ್ಯ ಮುಖ್ಯನಾ ಹೆಸರು ಮುಖ್ಯನಾ? ಆರೋಗ್ಯನೇ ಮುಖ್ಯ. ಹಾಗಿರ್ಬೇಕಾದ್ರೆ ಒಂದು ಗಾಜಿನ ಗ್ಲಾಸ್ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಅರ್ಚನೆ ಮಾಡ್ಸೋಣ, ಬೆಳ್ಳಿದಾಗತ್ತಾ? ಸಾಧ್ಯನೇ ಇಲ್ಲ. ಆಮೇಲೆ ಅದರ ಗಾಜು ಅನ್ನೋದು ಬೇಡ ಬೆಳ್ಳಿ ಅಂತ ಹೇಳೋಣ, ಆಗತ್ತಾ? ಇಂಥ ತಲೆಕೆಟ್ಟು ವಿಚಾರಗಳನ್ನ ತಗೊಂಡು ನಾವು ಅನುಭವಿಸ್ತೀವಿ ಅಂದರೆ ಅನುಭವಿಸ್ಕೊಳ್ಳಿ, ಅದೇನಿದೆಯೋ ಅದೇ ಇರೋದು. ನೀವು ಚೇಂಜ್ ಮಾಡೋಕೆ ಹೋದ್ರೆ ಅದಾಗಲ್ಲ. ಹಾಗಾಗಿ ಈ ರೀತಿ ಎಲ್ಲ ಮ್ಯಾಜಿಕ್ ಯಾಕೆ ನಡೀತಾ ಇದೆ? ಮದುವೆಯಲ್ಲಿ ಮ್ಯಾಜಿಕ್ಕು, ಮಗು ಆಗೋದ್ರಲ್ಲಿ ಮ್ಯಾಜಿಕ್ಕು, ಇದೆಲ್ಲ ಆಗ್ತಾ ಇದೆಯಲ್ಲ, ಇದಕ್ಕೊಂದು ಸರಿಯಾದ ಉತ್ತರ ಯಾವುದು ಅಂದರೆ ಪಿಂಡ. ಪಿಂಡವನ್ನು ಅರ್ಪಿಸುವುದನ್ನು ಯಾರು ಮಾಡುವುದಿಲ್ಲವೋ, ಸತ್ತ ವ್ಯಕ್ತಿಗೆ ಪಿಂಡವನ್ನು ಯಾರು ಮನೆಯಲ್ಲಿ ಅರ್ಪಣೆಯನ್ನು ಮಾಡಿಲ್ಲವೋ ಆ ಪಿಂಡದಿಂದ ಪಿಂಡಾಂಡ, ಪಿಂಡಾಂಡ ಬ್ರಹ್ಮಾಂಡ, ಇದೇ ಪ್ರಾಪಂಚಿಕವಾಗಿರ್ತಕ್ಕಂಥದ್ದು. ಆ ಪಿಂಡವನ್ನು ಅರ್ಪಣೆ ಮಾಡದೇ ಇರತಕ್ಕಂಥವರ ಮನೆಯಲ್ಲಿ ಹುಟ್ಟಿದ ಮಗು, ಹೆಣ್ಣಿರಲಿ ಗಂಡಿರಲಿ, ಈ ಭೂಮಿಗೆ ಹೊಂದಾಣಿಕೆ ಆಗುವ ಸಾಧ್ಯತೆ 100ಕ್ಕೆ 100 ಇಲ್ಲ. ಭೂಮಿಗೆ ಹೊಂದಾಣಿಕೆ ಆಗುವ ಮಗು ಯಾವ ಕಾರಣಕ್ಕೂ ಇಲ್ಲ. ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಏನು ಕೇಳಬೇಡಿ, ನರಕ. ಪಿಂಡವನ್ನ ಯಾವ ಕಾರಣಕ್ಕೂ ಇಟ್ಟಿದ್ದೀವ ನೋಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ. ಸತ್ತವರಿಗೆ ಪಿಂಡ ಹಾಕೋದು ನಮ್ಮಲ್ಲಿಲ್ಲ. ಹೌದಲ್ಲ? ಹೌದು ಗುರುಗಳೇ, ಅದೆಲ್ಲ ಬ್ರಾಹ್ಮಣರಿಗೆ ಸಾರಾ ಸಗಟು ನಮ್ಮ ಕಡೆ ಇಲ್ಲ, ಅನುಭವಿಸಿ. ಅದಕ್ಕೋಸ್ಕರವಾಗಿ ಆ ಭೂಮಿಗೆ ಹೊಂದಾಣಿಕೆ ಆಗಲೇ ಇಲ್ಲ ಅಂದ ಮೇಲೆ ಸಂಸಾರ ಹೆಂಗೆ, ಸುಖ ಹೆಂಗೆ? ಅದಕ್ಕೋಸ್ಕರ ಇದಕ್ಕೆ ನಿದರ್ಶನ ಯಾವ್ದು ಗೊತ್ತಾ? ಅದು ಯಾವುದು? IVF BVF ಯಾವ್ದದು? ಈ IVF ಅಲ್ಲಿ ಆಗುವಂಥದ್ದು ಯಾಕೆ ಅಂತಂದ್ರೆ ಸಂತಾನಕ್ಕೆ ಬ್ರೇಕ್. ಏನಕ್ಕೆ ಬ್ರೇಕ್ ಆಯ್ತಲ್ಲಿ? IVF ಯಾಕೆ ಬಂತಲ್ಲಿ? ಸರಿನಾ? IVF ಯಾಕೆ ಬಂತು ಅಲ್ಲಿ ಅಂದ್ರೆ ಗಂಡಸರಿಗೆ ಈ ರಜಾ ಆದಾಗ, ಹೆಣ್ಣು ರಜಾ ಆದಾಗ ಗಂಡ ಮುಟ್ಟಿದಾಗ, ಅವಳನ್ನು ಮುಟ್ಟಿದಾಗ, ಮಾತಾಡ್ಸಕ್ಕೋ ಜೋಕ್ ಮಾಡಕ್ಕೋ ಮುಟ್ಟಿದಾಗ ಸಂತಾನ ಆಗುವ ಶಕ್ತಿಯನ್ನ ಕಳ್ಕೊತಾ ಇರ್ತಾನೆ ಗಂಡು. ಆ ಸಮಯದಲ್ಲಿ ಹೆಣ್ಣನ್ನು ಮುಟ್ಟಿದಂಥ ಗಂಡ ಸಂತಾನ ಪಡೆಯುವಂಥ ಶಕ್ತಿಯನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ. ಮಗು ಹೆಂಗಾಗತ್ತೆ? ಇದಕ್ಕೆ ಮುಂದುವರೆದ ಭಾಗ ಏನು ಅಂದರೆ ಸ್ವಂತ ಗಂಡನಿಂದ ಮಗು ಇಲ್ಲ, ಯಾವುದೋ ರೀತಿಯಲ್ಲಿ ಮಗು ಪಡಿತಕ್ಕಂಥ ವ್ಯವಸ್ಥೆಗೆ ನಾವು ತಲುಪಿದ್ದೀವಿ. ಹೌದಾ ಅಲ್ವಾ? ಗಂಡನಿಂದ ಮಗು ಪಡಿಬೇಕು. ಈ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಈಗ ಆಗ್ತಾ ಇದೆಯಾ ಇಲ್ವಾ? ಆಗ್ತಿದೆ ಗುರುಗಳೇ. ಒಟ್ಟಲ್ಲಿ ಒಂದು ಮಗು ಆಗಬೇಕು ಅಂತ ಯಾವ ರೂಪ ತಗೋಬೋದು. ಹಾಗಿರಬೇಕಾದ್ರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಂತಾನಕ್ಕೆ ಆ ಗಂಡ ಅಲ್ಲಿ ಅನ್ಫಿಟ್ ಆಗಿದ್ದಾನೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಇದ್ರ ಕಾರಣ ಏನು ಅಂದರೆ ಅವನಲ್ಲಿರ್ತಕ್ಕಂಥ ಶಕ್ತಿ ಕುಂದಿರುವ ಕಾರಣ, ಆ ಸೂತಕದ ಕಾರಣ ಅಲ್ಲಿ ಅವನು ವೀಕ್ ಆಗ್ತಾನೆ. ಅಂದರೆ ಅದನ್ನು ಪಡೆಯುವಷ್ಟು ಮಟ್ಟಕ್ಕೆ ಅವನು ರೆಡಿ ಇರಲ್ಲ. ಇದು ಹೆಣ್ಣಿಂದ ನಡೀತಾ ಇರತಕ್ಕಂಥ ಪ್ರತಿ ತಿಂಗಳು ನಡೀತಿರ್ತಕ್ಕಂಥ ಒಂದು ಸೂತಕ. ಇದು ಒಂದು ಭಾಗ. ಇನ್ನೊಂದು ಭಾಗ ಪಿಂಡವನ್ನು ಇಡ್ತಕ್ಕಂಥದ್ದು. ಎಷ್ಟು ಮನೆಗಳಲ್ಲಿ ಪಿಂಡವನ್ನು ಇಡ್ತಕ್ಕಂಥ ಅಭ್ಯಾಸ ಇದೆ? ಈ ಎರಡು ನಮ್ಮ ಕುಟುಂಬವನ್ನು, ವಂಶವನ್ನು ನರಕಕ್ಕೆ ತಗೊಂಡೋಗಿ ತಳ್ತಾ ಇದೆ. ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂತಹ ವಿಚಾರ, ಇಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂತಹ ವಿಚಾರಕ್ಕೆ ನಾವು ಒಂದನ್ನು ತಿಳ್ಕೊಬೇಕಾಗತ್ತೆ. ಏನಪ್ಪ ಅದು? ಇವತ್ತು ಪ್ರತಿಯೊಬ್ಬರು ಒಂದು ಬುಕ್ಕು, ಒಂದು ಪೆನ್ ತಗೊಂಡು ಒಂದು ಸ್ವಲ್ಪ ಬರ್ಕೊಂಬಿಡಿ. ಕಂಟಿನ್ಯೂ ಆಗಿ ಹೇಳ್ತಾ ಹೋಗ್ತೀನಿ. ಈ 9 ತಿಂಗಳಲ್ಲಿ ನಡೀತಕ್ಕಂತಹ ಒಂದು ಸತ್ಯಾಂಶ, ಒಂದು ಪಿಂಡದಿಂದ ಒಂದು ಮಗುವಿನ ಭಾಗಗಳು ಎಷ್ಟು ಮಟ್ಟಕ್ಕೆ ಪ್ರಾಧಾನ್ಯತೆಯನ್ನು ಕೊಡುತ್ತೆ ಅಂತ ಲೆಕ್ಕಾಚಾರ ಬರಬೇಕು. ಏನದು? ಮೊದಲನೇ ತಿಂಗಳು ಪಿಂಡ ಇಟ್ಟಾಗ ಮಗುವಿನ ತಲೆ ಪ್ರಾರಂಭ.
ಮೊದಲನೇ ತಿಂಗಳು ಪಿಂಡ ಇಟ್ಟಾಗ ತಲೆಯ ಭಾಗ ಪ್ರಾರಂಭ. ಎರಡನೇ ತಿಂಗಳು ಪಿಂಡ ಇಟ್ಟಾಗ ನಮ್ಮ ಕಂಠ ಮತ್ತೆ ಭುಜ ಪ್ರಾರಂಭ ಆಗತ್ತೆ. ಮೂರನೇ ತಿಂಗಳು ಇಟ್ಟಾಗ ಎದೆಯ ಭಾಗ ಪ್ರಾರಂಭ ಆಗತ್ತೆ. ಇದು 3 ಹೇಳಿದ್ದೀನಿ. ಇವು ಮುಂದುವರೆದ ಭಾಗ ಹೇಳೋಣ. ಈಗ ಪಿಂಡ ಇಡ್ತಕ್ಕಂತಹ ಒಂದು ಪಿಂಡವನ್ನು ಅರ್ಪಣೆ ಮಾಡ್ತಕ್ಕಂತಹ ವಿಚಾರದಲ್ಲಿ ನಿಮಗೆ ಈಗ ನಾನು ಹೇಳಿದೆ ತಲೆನೋವು ಯಾಕೋ ಗೊತ್ತಿಲ್ಲ, ಯಾವಾಗಲೂ ಈಗ ಅದಲ್ಲೂ ಈಗ ಕೌನ್ಸಿಲಿಂಗ್ ಹೋಗಬೇಕು ಅನ್ನೋ ಮಟ್ಟಕ್ಕೆ ಜನ ಬಂದಿದ್ದಾರೆ. ಹೌದು, ಮಗು ಯಾಕೋ ಹೇಳೋದು ಮಾತು ಕೇಳಲ್ಲ. ಗುರುಗಳೇ, ಈಗ ನಾವು ಅನುಭವಿಸೋದಿದ್ರೆ ಆ ರೀತಿ ಸಿಗುತ್ತೆ ಅಂತ ಹೇಳಿದ್ರಿ ಗುರುಗಳೇ. ಈಗ ಮದುವೆ ಮ್ಯಾಚಿಂಗ್ ನೋಡುವಂಥ ವಿಚಾರದಲ್ಲಿ ಈ ವಿಚಾರ ಹೊರಗೆ ಬರೋದೇ ಇಲ್ವಲ್ಲ ಗುರುಗಳೇ? ಅಟ್ಲೀಸ್ಟ್ ನಾವಾದರೂ ತಿಳ್ಕೊಳಕ್ಕೆ ಏನಾದರೂ ಪ್ರಯತ್ನ ಇದೆಯಾ ಇದಕ್ಕೆ? ನನ್ನ ಹತ್ರ ಬಂದರು ಗುರುಗಳೇ, ನಾನು ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಯಾಕೆ ಗುರುಗಳೇ? ಇವ್ರು ಪಿಂಡನೇ ಹಾಕಿಲ್ವಲ್ಲ, ಮುಚ್ಚಾಕ್ಬಿಡುತ್ತೆ. ನನ್ನ ಹತ್ರ ಬಂದರೂ ಕೂಡ ಕುಂಡ್ಲಿ ತಗೊಂಡು ನಾನು ಮದುವೆ ಆಗೋ ಹುಡುಗ ಕರೆಕ್ಟ್ ಇದಾನಾ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ ಮಾಡ್ಕೋಬಹುದು ಅಂತ. ಅಲ್ಲ, ಉದಾಹರಣೆ ಹೇಳ್ತಾ ಇರೋದು, ನಾನು ಅದು ಕೆಲಸ ಮಾಡಲ್ಲ. ಕಾರಣ ಯಾಕೆ ಅಂತ ಕೇಳ್ಬೇಕಮ್ಮ ನೀನು. ನೀವು ನಿಮ್ಮ ಕೈಲೂ ಬಗೆಹರಿಸಕ್ಕಾಗಲ್ಲ ಅಂದ್ರೆ ಏನ್ ಕಾರಣ ಇರ್ಬೋದು ಅಂತ ಪ್ರಶ್ನೆ. ಇದು ಅಕ್ಷರಶಃ ಸತ್ಯವಾದ ಪ್ರಶ್ನೆ. ನನ್ನನ್ನು ಬಾಯಿ ಮುಚ್ಚಿಸುತ್ತೆ, ನನ್ನ ಮನ್ಸಿಗೂ ಹೇಳಕ್ ಬಂದ್ರೂ ಹೇಳಕ್ಕಾಗಲ್ಲ ಅನ್ನೋ ಒಂದು ಸ್ಥಿತಿ, ಅಥವಾ ನಾನು ಸಿಗಲ್ಲ, ಅಥವಾ ಏನೋ ಒಂದು ಆಗಬಹುದು. ಈ ರೀತಿ ಆಗುವುದಕ್ಕೆ ಕಾರಣ ಶಿಕ್ಷೆಯನ್ನ ಅನುಭವಿಸುವುದಕ್ಕೆ ಇದನ್ನ ಬಂಧನವಾಗಿ ತಡೆ ಹಿಡಿದಿರ್ತದೆ. ಅಂದ್ರೆ ನಾವು ಅನುಭವಿಸೋದಿದ್ರೆ ಅದಾಗೆ ಆಗತ್ತೆ ಅನ್ನುವಂಥ ವಿಚಾರ. ಆ ಶಿಕ್ಷೆ ಅನ್ನೋದು ಏನು ಅಂದ್ರೆ ನಾವು ಏನಕ್ಕೂ ಕೂಡ ಅದನ್ನ ಕಳಿಯೋ ಮಟ್ಟಕ್ಕೆ ನಾವು ಹೋಗಿಲ್ಲ. ಕರ್ಮ ಅಂತಕ್ಕಂಥದ್ದು ಮನುಷ್ಯ ಅಂತ ಹುಟ್ಟತಕ್ಕಂಥ ವಿಚಾರಕ್ಕೆ ಬಂದಾಗ ನಾವು ಅನ್ಕೊಂಡಿರ್ತಕ್ಕಂಥದ್ದು ಏನು ಅಂದ್ರೆ ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯ ಹುಟ್ಟುತ್ತಾನೆ ಅಂತ ಅನ್ಕೊಂಡ್ರು ಸರಿನೇ. ಆದ್ರೆ ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯ ತರ ಹುಟ್ಟಿದಾನೆ, ಅದು ಪ್ರಾಣಿಯ ಮನಸ್ಥಿತಿ ಇರುತ್ತೆ. ಮನುಷ್ಯನ ತರಾನೇ ಪ್ರಾಣಿಯ ಮನಸ್ಥಿತಿ. ಕೋಪ ಇನ್ನೇನಮ್ಮ, ಪ್ರಾಣಿನೇ ತಾನೇ ಅದು. ಖಂಡಿತ ಗುರುಗಳೇ, ಅಲ್ವಾ? ಈ ಮನುಷ್ಯ ರೀತಿಯಲ್ಲಿ ಇದ್ರೂ ಕೂಡ ಪ್ರಾಣಿಯಲ್ಲಿ ವರ್ತನೆ ಮಾಡ್ತಾನೆ. ಆ ಕಾರಣದಿಂದಾಗಿ ಆ ಪ್ರಾಣಿ ರೂಪದಿಂದ ಹೊರಗೆ ಬರಬೇಕಂದ್ರೆ ನಾವು ಕರ್ಮವನ್ನ ಕಳಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಾಣಿಯಿಂದ ಮನುಷ್ಯತ್ವಕ್ಕೆ ಬರಬೇಕಾ ಬೇಡ? ಬರಲೇಬೇಕು. ಎಲ್ಲಿ ರೆಡಿ ಮಾಡ್ತಾ ಇದ್ದೀವಿ? ಯಾವ ಮಗುನ ಸಿದ್ಧಿ ಮಾಡಿದ್ದೀವಿ? ಇಲ್ಲ ಗುರುಗಳೇ. ಮತ್ತೆ ಹಂಗಿದ್ಮೇಲೆ ಮದುವೆ, ನೆಮ್ಮದಿ, ಆರೋಗ್ಯ ಎಲ್ಲಿಂದ ಬರುತ್ತೆ? ಮಗುನ ಚೇಂಜ್ ಮಾಡ್ಬೇಕನ್ನೋ ವಿಚಾರನೇ ಹೊಸದು ಗುರುಗಳೇ. ಇದು ನಾವು ಮಾಡ್ತಾ ಇರ್ತಕ್ಕಂತಹ ಕರ್ಮಶೇಷ. ನಾವೇ ಮಾಡ್ತಾ ಇರೋದು, ದೇವರೆಲ್ಲ ಕೊಟ್ಟಿದ್ದು ನಾವೇ ಮಾಡ್ಕೋತಾ ಇರೋದು. ಯಾಕೆಂದ್ರೆ ಇದು ನನ್ನ ಇಷ್ಟ, ನಮ್ಮಪ್ಪ ಹಂಗೆ ಹೇಳ್ದ ನಾನು ಅದನ್ನೇ ಮಾಡ್ತೀನಿ, ಅಲ್ವಾ? ಇದು ಕರ್ಮನೇ ತಾನೆ. ಖಂಡಿತ ಗುರುಗಳೇ.